ಶುಭೋದಯ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯ್ತಂದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಪ್ರತಿದಿನದಂತೆ ಇವತ್ತೂ ಸಹಿತ ನಮ್ಮ ಹೂವಿನ ಗಿಡದಿಂದನೇ ಲಾಗನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗೆಯೇ ಒಂದೊಂದು ಮಗ್ಗು ಉಳ್ತಿರುತ್ತಲ್ವ, ಅದನ್ನು ಸಹಿತ ಬೆಳಗ್ಗೆ ಟೈಮ್ ಈ ರೀತಿಯಾಗಿ ಅರಳಿರುತ್ತೆ, ಅದನ್ನು ತೊಗೊಂಡು ಬರ್ತೀನಿ ಸ್ನೇಹಿತರೆ, ಒಂದೊಂದು ಹೂಗಳು. ಹಾಗೆಯೇ ನೆಕ್ಸ್ಟ್ ಇಲ್ಲಿ ಸುಗಂಧರಾಜು, ಇದನ್ನು ಸಹಿತ ತೊಗೊಂಡು ಬರ್ತೀನಿ. ನಂತರದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಏನಿದೆಯಪ್ಪ ಅಂತಂದರೆ ರಸಮ್ ಸ್ನೇಹಿತರೆ. ರಸಮ್ ರೆಸಿಪಿ ತುಂಬಾ ಚೆನ್ನಾಗಿದೆ. ಈ ಚಳಿ ಮಳೆಗಾಲಕ್ಕೆ ಮಾಡಿಸಿದಂಥ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ಹೂಗಳೆಲ್ಲ ಇಷ್ಟು ಸಿಕ್ಕಿದೆ ನೋಡಿ ಸ್ನೇಹಿತರೆ. ಹಾಗೆಯೇ ವಾತಾವರಣ ಬಂದುಬಿಟ್ಟು ನೋಡಿ ಈ ರೀತಿಯಾಗಿದೆ. ಈ ರೀತಿ ವಾತಾವರಣಕ್ಕೆ ನಾವು ಸ್ವಲ್ಪ ಖಾರವಾಗಿ ಹುಳಿಯಾಗಿ ಸಿಹಿಯಾಗಿ ರಸಮ್ ಸಾಂಬಾರು ಮಾಡಿ ತಿಂತಾಯಿದ್ರೆ ಎಷ್ಟು ಸಖತ್ತಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸಲ ತಪ್ಪದೆ ಟ್ರೈ ಮಾಡಿ ಸ್ನೇಹಿತರೆ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನನಗೂ ಮೊದಲು ಇಷ್ಟ ಆಗ್ತಾ ಇರಲಿಲ್ಲ, ಇವಾಗ ತುಂಬ ಇಷ್ಟಪಟ್ಟು ತಿಂತೀನಿ ಸ್ನೇಹಿತರೆ. ನಾನು ರಸಮ್ ಮಾಡೋದಕ್ಕೆ ಮೊದಲಿಗೆ 1 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು, ಇವೆರಡನ್ನು ಸ್ವಲ್ಪ ಹುರ್ಕೊಂಡು ಪುಡಿ ಮಾಡ್ಕೊಳ್ಬೇಕು ಸ್ನೇಹಿತರೆ. ನಂತರದಲ್ಲಿ ಇಲ್ಲಿ ಸ್ವಲ್ಪ ಬೇಳೆ, ಒಂದು 3-4 ಸ್ಪೂನಷ್ಟು ಬೇಳೆ. ನಂತರದಲ್ಲಿ ಒಂದು 3 ಟೊಮೊಟೊ, 2-3 ಟೊಮೊಟೊ ಹಾಕ್ಬಿಟ್ಟು ಅದ್ರ ಜೊತೆ ಬೇಯಿಸ್ಕೊಳ್ಬೋದು. ಬೇಳೆ ಚೆನ್ನಾಗಿ ಬೆಂದಿರಬೇಕು ಸ್ನೇಹಿತರೆ, ಆವಾಗ ರಸಮ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಂತರದಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಇಟ್ಕೊಂಡು ಅದು ರಸವನ್ನು ತೆಕ್ಕೊಂಡಿದ್ದೀನಿ. ಹಾಗೆ ಟೊಮೊಟೊ ಎಲ್ಲ ಅದು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಪ್ಯೂರಿ ಥರ ಮಾಡಿಟ್ಕೊಂಡಿದ್ದೀನಿ. ನಂತರದಲ್ಲಿ ಬೇಳೆನ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಈ ಪಕ್ಕದಲ್ಲಿರುವಂಥದ್ದು ಬೇಳೆ ನೀರು ಸ್ನೇಹಿತರೆ. ಈಗ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ನಂತರದಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ನೀವು ಎಣ್ಣೆ ಹಾಕಲಿಲ್ಲ ಅಂತಂದರೆ ತುಪ್ಪ ಹಾಕ್ಕೊಂಡು ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ ಸ್ನೇಹಿತರೆ. ಆದರೆ ನಾವು ತುಪ್ಪ ತಿನ್ನಲ್ಲ, ಹಾಗಾಗಿ ಎಣ್ಣೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಎಣ್ಣೆ ಬಿಸಿಯಾಗಿದ್ದ ನಂತರದಲ್ಲಿ ಸಾಸಿವೆ, ಜೀರಿಗೆ, ಹಾಗೆಯೇ ಒಣಮೆಣಸಿನ್ಕಾಯಿ ಮತ್ತು ಒಂದು 1/4 ಸ್ಪೂನಿಂದ ಅರ್ಧ ಸ್ಪೂನಷ್ಟು ಮೆಂತ್ಯ ಸ್ನೇಹಿತರೆ. ಮೆಂತ್ಯ ಖಂಡಿತವಾಗ್ಲೂ ಇದರಲ್ಲಿ ಕಹಿ ಬರೋದಿಲ್ಲ, ಅಷ್ಟು ಟೇಸ್ಟ್ ಕೊಡ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಕರಿಬೇವು, ಜಜ್ಜಿದಂಥ ಬೆಳ್ಳುಳ್ಳಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಂತರದಲ್ಲಿ ಏನು ನಾವು ಹುರಿದು ಪುಡಿ ಮಾಡ್ಕೊಂಡಿರ್ತೀವಲ್ವ ಜೀರಿಗೆ, ಕಾಳು ಮೆಣಸು, ಅದನ್ನು ಈ ರೀತಿಯಾಗಿ ನೈಸ್ ಪುಡಿ ಮಾಡಿಕೊಂಡು ಅದನ್ನು ಸೇರಿಸಿ ಅದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು. ನಂತರದಲ್ಲಿ ಟೊಮೊಟೊ ಹಣ್ಣು ಬೇಯಿಸಿಟ್ಕೊಂಡು ಪ್ಯೂರಿ ಮಾಡ್ಕೊಂಡಿದ್ನಲ್ವ, ಅದನ್ನು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ನಂತರದಲ್ಲಿ ಬೇಳೆ ನೀರು ಎಲ್ಲ ಇತ್ತಲ್ವ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸೇರಿಸ್ಕೊಂಡು ಇದಕ್ಕಿಂತ ಮುಂಚೆ ನಿಮಗೆ ಬೇಕಂದರೆ ಒಗ್ಗರಣೆಗೇ ಸ್ವಲ್ಪ ಖಾರದ ಪುಡಿ ಇನ್ನೊಂದು ಸ್ವಲ್ಪ, ಅಥವಾ ಹಸಿಮೆಣ್ಸಿಕಾಯಿ ಬೇಕಂದರೆ ಹಾಕ್ಕೊಳ್ಬೋದು ಸ್ನೇಹಿತರೆ. ಇಲ್ಲಿ ಹುಣಸೆ ರಸ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಬಂದು. ಹಾಗೆಯೇ ಖಾರದ ಪುಡಿ ಸೇರಿಸ್ಕೊಳ್ಬೋದು. ಹಾಗೆಯೇ ಅರಿಶಿನ ಪುಡಿನೂ ಇದೇ ಟೈಮಲ್ಲಿ ಹಾಕ್ಕೊಳ್ಬೇಕು. ನಾನು ಹಾಕ್ಕೊಂಡಿಲ್ಲ ಸ್ನೇಹಿತರೆ, ನೀವು ನಂತರದಲ್ಲಿ ಹಾಕ್ಕೊಂಡಿದ್ದೀನಿ ಅರಿಶಿನ ಪುಡಿ ಎಲ್ಲ. ನೀವು ಮೊದಲಿಗೆ ಒಗ್ಗರಣೆಗೆ ಹಾಕ್ಕೊಳ್ಳಿ. ನೋಡಿ ಈಗ ಇಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರದ ಪುಡಿ, ಹಾಗೆಯೇ ಚಿಟಿಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನೀವು ನಂತರದ ಮುಂಚೆನೇ ಹಾಕ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ. ಇಷ್ಟೆಲ್ಲವನ್ನು ಸೇರಿಸ್ಕೊಂಡು ನಮಗೆ ನೀರು ಎಷ್ಟು ಬೇಕು ಅಂತೇಳಿ ನೋಡ್ಕೊಳ್ಳಿ. ನೀರಾಗಿದ್ರೇ ಇದು ಸಾಂಬಾರು ಟೇಸ್ಟಿಯಾಗಿರುವಂಥದ್ದು. ಹಾಗೆಯೇ ಒಂದು 2 ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸ್ನೇಹಿತರೆ. ಹಾಗೆಯೇ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನಿಮಗೆ ಸ್ವಲ್ಪ ಬೇಕಂದ್ರೂ ಹಾಕ್ಕೊಳ್ಳಿ, ಯಾಕಂದರೆ ಈ ರಸಮ್ ಇರೋದೇ ಹಾಗೆ ಸ್ನೇಹಿತರೆ, ಬೆಲ್ಲ ಸಿಹಿ, ಹಾಗೆಯೇ ಖಾರ ಹುಳಿ ಈ ರೀತಿಯಾಗಿದ್ದಾಗ ಅದು ಸಖತ್ತು ಊಟ ಮಾಡೋದಕ್ಕೇ ಒಂಥರ ತುಂಬ ಸೂಪರ್ ಅನ್ನಿಸ್ತಾ ಇರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಇದು ಕುದಿ ಬಂದಿದ್ದ ನಂತರದಲ್ಲಿ ನಾವು ಕೊತ್ತಂಬರಿ ಸೊಪ್ಪೆಲ್ಲ ಸೇರಿಸ್ಬೇಕು. ಹಾಗೆಯೇ ಇನ್ನೊಂದೇನಪ್ಪ ಅಂತಂದರೆ, ನಿಮಗೆ ಎಷ್ಟು ನೀರಿದು ಬೇಕು ಆವಾಗ ನಾವೆಲ್ಲದನ್ನು ಸೇರಿಸ್ಕೊಳ್ತೀವಲ್ವ, ಆವಾಗಲೇ ನೀರನ್ನು ಸೇರಿಸ್ಕೊಳ್ಳಿ ಸ್ನೇಹಿತರೆ, ಎಷ್ಟು ಬೇಕಷ್ಟು. ಯಾಕಂದರೆ ಇದು ಸಾಂಬಾರು, ಇದು ರಸಮ್ ಬಂದುಬಿಟ್ಟು ನೀರಾಗಿದ್ರೇ ತುಂಬ ಚೆನ್ನಾಗಿರೋದು. ಹಾಗೆಯೇ ಒಂದು ಲೋಟದಲ್ಲಿ ಎಲ್ಲ ಹಾಕ್ಕೊಂಡು ಕುಡಿತಾಯಿದ್ರೆ ಸಖತ್ತಾಗಿರುತ್ತೆ. ಯಾಕಂದರೆ ಮೆಣಸು, ಜೀರಿಗೆ, ಮೆಂತ್ಯ ಎಲ್ಲದೂ ಸೇರಿರುತ್ತಲ್ವ, ಹಾಗಾಗಿ ಗಂಟ್ಲು ಇದಕ್ಕೆಲ್ಲ, ಈ ನೆಗಡಿ, ಕೆಮ್ಮು ಇದಕ್ಕೆಲ್ಲದಕ್ಕೂ ತುಂಬಾ ಒಳ್ಳೆಯದು. ಹಾಗಾಗಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಕುದಿ ಬಂದಿದ್ದ ನಂತರ ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡ್ರೆ ರಸಮ್ ರೆಡಿ ಆಯಿತು. ರುಚಿಕರವಾಗಿರುವಂಥ ಆರೋಗ್ಯಕರವಾಗಿರುವ ರಸಮ್ ರೆಡಿ ಆಯಿತು. ನಂತರದಲ್ಲಿ ಇದ್ರ ಜೊತೆಗೆ ಹಪ್ಪಳ ಸಂಡಿಗೆ ಇರಲಿಲ್ಲ ಅಂದರೆ ಹೇಗೆ ಸ್ನೇಹಿತರೆ ಅಲ್ವಾ, ಹಾಗಾಗಿ ಇಲ್ಲಿ ಸ್ವಲ್ಪ ಸಂಡಿಗೆನೂ ಕರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ಯಜಮಾನ್ರಿಗೆ ಬಂದುಬಿಟ್ಟು ಸಂಡಿಗೆ ಅಂದರೆ ತುಂಬಾ ಇಷ್ಟ, ನನ್ನ ಮಕ್ಳಿಗೆ ಬಂದು ಹಪ್ಪಳ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಸ್ವಲ್ಪ
ಮಾಡಿಕೊಡೋಣ ಅಂತೇಳಿ ಮಾಡಿಕೊಡ್ತಾಯಿದ್ದೀನಿ. ಇದು ರಸಮ್ ರೆಸಿಪಿ ಅಂತಂದರೆ ನನ್ನ ಚಿಕ್ಕ ಮಗನಿಗಂತೂ ತುಂಬಾ ಇಷ್ಟ ಸ್ನೇಹಿತರೆ. ನಾನು ಮುಂಚೆನೂ ಮಾಡ್ತಾಯಿರಲಿಲ್ಲ ರಸಮ್ಮು. ನಂತರದಲ್ಲಿ ಏನಪ್ಪ ಇದು ಎಲ್ಲ ಮೆಂತ್ಯ ಎಲ್ಲ ಹಾಕಿರ್ತಾರೆ, ಹೇಗಿರುತ್ತೆ ಬೇಡ ಅಂತ ಈ ರೀತಿಯಾಗಿ ಇದನ್ನು ಮಾಡ್ತಾಯಿದ್ದೆ. ನಂತರದಲ್ಲಿ ಒಂದಿನ ಮಾಡಿದೆ ಸ್ನೇಹಿತರೆ. ಮಾಡಿದಾಗಿದ್ದಾದಮೇಲೆ ಊಟ ಮಾಡಿದೆ, ತುಂಬಾ ಚೆನ್ನಾಗಿ ರುಚಿ ಅನ್ನಿಸ್ತು. ನಂತರದಿಂದ ಅವಾಗಿಂದ ನನ್ನ ಮಗಂಗೆ ಫೇವ್ರೇಟ್ ಆಗ್ಬಿಡ್ತು. ಇವಾಗ ಯಾವಾಗ ದಿಢೀರ್ ಅಂತ ಮಮ್ಮ ರಸಮ್ ಮಾಡಲ್ವ ಅಂತ ಕೇಳ್ತಾ ಇರ್ತಾನೆ, ಹಾಗಾಗಿ ಮಾಡ್ತಾಯಿರ್ತೀನಿ ಸ್ನೇಹಿತರೆ. ಇದು ಮಧ್ಯಾಹ್ನ ಊಟಕ್ಕೆ ಮಾಡಿರುವಂಥದ್ದು, ಶನಿವಾರ ಮಾಡಿದ್ದಂಥದ್ದು ಸ್ನೇಹಿತರೆ. ಯಾಕಂದರೆ ಮಧ್ಯಾಹ್ನ ಸ್ಕೂಲಿಂದ ಬರ್ತಾರಲ್ವ, ಆ ಟೈಮಲ್ಲಿ ಬಿಸಿ ಬಿಸಿಯಾಗಿರೋದು ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಈ ಮಳೆಗಾಲದಲ್ಲಿ ಮಳೆ ಚಳಿ ಶೀತಕ್ಕೆ ತುಂಬಾ ಒಳ್ಳೇದಲ್ವ ಸ್ನೇಹಿತರೆ. ಮಕ್ಕಳೂ ಬೆಳಗ್ಗೆ ಒಂದು ಸ್ವಲ್ಪ ಬಿಸಿ ತಿಂದೋಗಿರ್ತಾರೆ, ಮತ್ತು ಸಂಜೆಗೆ ಬರುವಂಥದ್ದು. ಹಾಗಾಗಿ ಮಧ್ಯಾಹ್ನ ನಾವು ಬಾಕ್ಸಿಗೆ ಹಾಕ್ಕೊಟ್ರು ಅಂದ್ರೂ ಅದೆಲ್ಲ ತಣ್ಣಗಾಗಿರುತ್ತೆ. ಹಾಗಾಗಿ ಬಿಸಿ ಬಿಸಿದು ನಾವು ಮಾಡಿ ಬಡಿಸ್ತಾಯಿದ್ರೆ ಅವರೂ ಖುಷಿಯಿಂದ ತಿಂತಾರೆ. ಅವರಿಗೂ ತುಂಬಾ ಖುಷಿ ಆಗುತ್ತಲ್ವ ಸ್ನೇಹಿತರೆ. ನಂತರದಲ್ಲಿ ಶೀತ ಕೆಮ್ಮು ನೆಗಡೆ ಇದನ್ನೆಲ್ಲ ಸ್ವಲ್ಪ ತಡೆಗಟ್ಬೋದು. ಯಾಕಂದರೆ ಈಗಲಿಂದನೇ ಸ್ವಲ್ಪ ನಾವು ಜೀರಿಗೆ ಮೆಣಸು ಈ ರೀತಿಯಾಗೆಲ್ಲ ಮಾಡಿಕೊಡ್ತಾಯಿದ್ರೆ ಆರೋಗ್ಯ ದೃಷ್ಟಿಯಿಂದನೂ ತುಂಬಾ ಒಳ್ಳೆಯದಲ್ವ. ಹಾಗೆಯೇ ನಂತರದಲ್ಲಿ ಬಿಸಿ ಬಿಸಿ ಅನ್ನ ಸ್ನೇಹಿತರೆ, ಅನ್ನದ ಜೊತೆಗೆ ಬಿಸಿ ಬಿಸಿಯಾಗಿರುವಂಥ ರಸಮ್. ಬನ್ನಿ ಸ್ನೇಹಿತರೆ ಎಲ್ಲರೂ ಊಟಕ್ಕೆ. ನೀವಂತೂ ಬರೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಏನು ಮಾಡಬೇಕು ಅಂದ್ರೆ ನೀವು ರಸಮ್ ಮಾಡಬೇಕು, ರುಚಿ ನೋಡಬೇಕು ಹೇಗೆ ಬಂದಿತ್ತು ಅಂತ ತಿಳಿಸ್ಬೇಕಲ್ವ ಸ್ನೇಹಿತರೆ. ಖಂಡಿತವಾಗ್ಲೂ ನೀವು ಯಾರು ತಿನ್ನಲ್ಲ ಅಂತೀರಲ್ವ, ಖಂಡಿತವಾಗ್ಲೂ ತಿನ್ನಿ. ಅದ್ರ ಜೊತೆಗೆ ರಸಮ್ ಜೊತೆಗೆ ಒಂದು ಉಪ್ಪಿನಕಾಯಿ ಸ್ನೇಹಿತರೆ, ಹಾಗೆ ಒಂದು ಹಪ್ಪಳ ಸಂಡಿಗೆ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ನೀವು ಖಂಡಿತ ನನ್ನಾಗೆ ಯಾರು ತಿನ್ನಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ಮಾಡ್ಕೊಳ್ತೀನಿ. ಹಲೋ ಸ್ನೇಹಿತರೆ, ರುಚಿಯಾಗಿರುತ್ತೆ ಸ್ನೇಹಿತರೆ. ರುಚಿಯಾಗಿರುತ್ತೆ ಅನ್ನೋದಕ್ಕಿಂತ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದಲ್ವ. ಹಾಗಾಗಿ ಖಂಡಿತವಾಗ್ಲೂ ಗಾಳಿ ಇದೆ. ಹೂಗಳು ಎಲ್ಲ ನೀರು ನೋಡಿ ಎಷ್ಟು ಚೆನ್ನಾಗಿದ್ರ ಮೇಲೆ ನೋಡಿ ಅಂತೀನಿ, ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ. ನೋಡಿ ನೀರು ಯಾವ ರೀತಿ ಅಂತಿದೆ. ಈಗ ಅಂದ್ಬಿಡ್ಬೇಕು, ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಹೀಗೆ ಆಟ ಆಡ್ತಿದ್ದು ಸ್ನೇಹಿತರೆ. ನೀರೆಲ್ಲ ಈಗ ಮಾಡೋದು. ಹಾಗೇನೆ ಬಟ್ಟೆ ಅಂತೂ ಇವತ್ತು ಒಣಗೇ ಇಲ್ಲ ಸ್ನೇಹಿತರೆ. ಮಳೆ ಬರ್ತಾನೆ ಇದೆ, ಒಣಗೇ ಇಲ್ಲ. ಹಾಗೆಯೇ ನೋಡೋಣ ಯಾವಾಗ ಒಣಗಲಿ ಅಂತೇಳಿ ಹಾಕ್ಬಿಟ್ಟಿದ್ದೀನಿ. ಬೇಗ ಬೇಗ ಹೂವು ತಗೊಂಡು ಬಿಡ್ತೀನಿ ಸ್ನೇಹಿತರೆ. ಮತ್ತು ಹನಿ ಬರ್ತಾನೇ ಇದೆ, ಚಿಕ್ಕದಾಗಿ ಹನಿ ಬರ್ತಾನೇ ಇದೆ. ಮ್ಯಾಟ್ಗಳೆಲ್ಲ ತೊಳೆದು ಹಾಕಿದ್ದೀನಿ, ಒಣಗೇ ಇಲ್ಲ ಸ್ನೇಹಿತರೆ. ನೋಡಿ ಹನಿ ಈಗಲೂ ಬರ್ತಾ ಇದೆ. ಹಾಗೆ ನಾನು ಕ್ಲಿಪ್ಪಿಂಗ್ಸ್ ತೆಕ್ಕೊಳ್ಳೋಣ ಅಂತೇಳಿ ತೆಕ್ಕೊಂಡೆ. ಬೇಗ ಬೇಗ ಹೂವನ್ನು ತೆಕ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ನಿಮಗೆ ಅನ್ನಿಸ್ಬೋದು ಸ್ನೇಹಿತರೆ, ಏನಪ್ಪ ಪ್ರತಿದಿನ ಇದೇ ರೀತಿಯಾಗಿ ತೋರಿಸ್ತಾ ಇರ್ತಾರೆ ಅಂತೇಳಿ. ಖಂಡಿತವಾಗ್ಲೂ ಸ್ನೇಹಿತರೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ನೀವು ಒಂದು ಸಲ ಯಾವುದೇ ಆಗಲಿ ಒಂದನ್ನು ಮಾಡಿ ನೋಡಿ. ಚಿಕ್ಕ ಪುಟ್ಟ ವಿಚಾರದಲ್ಲೇ ನಾವು ಖುಷಿ ಕಾಣಬೇಕೇ ಹೊರತು ದೊಡ್ಡ ಇದರಲ್ಲಿ ನೋಡಿ. ಈಗ ನನ್ನ ಮಗ ಬಂದ, ಅದು ಒಂದು ತುಂಬಾ ಖುಷಿ ಆಯಿತು ಸ್ನೇಹಿತರೆ. ಯಾಕಂದರೆ ಅವನಿಗೂ ಎಷ್ಟು ಖುಷಿಯಿಂದ ನಗ್ತಾ ಇದ್ದೇನೆ, ನನಗೂ ಒಂಥರ ಖುಷಿ ಆಯಿತು. ಹಾಗಾಗಿ ಇನ್ನೊಂದೇನಪ್ಪ ಅಂತಂದರೆ ನಾವು ಏನು ಮಾಡ್ತಾ ಇರ್ತೀವೋ ಮಕ್ಕಳು ಅದನ್ನೇ ಕಲಿತಾ ಇರ್ತಾರೆ. ಹಾಗಾಗಿ ಅಮ್ಮ ನಾನು ಹೂವು ಬಿಡಿಸ್ಲಾ ಅಂತ ಕೇಳ್ತಾ ಇರ್ತಾನೆ. ಹೌದಪ್ಪ ಆಯಿತು ಬಿಡಿಸು ಅಂತ ಹೇಳಿದಾಗ ಖಂಡಿತವಾಗ್ಲೂ ಅವರು ನಮ್ಮ ಜೊತೆ ಬಂದು ಸೇರ್ಕೊಳ್ತಾರಲ್ವ ಸ್ನೇಹಿತರೆ. ಹಾಗಾಗಿ ಮಕ್ಕಳಿಗೂ ನಾವು ಒಂದು ಇದನ್ನು ಕಲಿಸ್ದಂಗೆ ಆಗುತ್ತೆ, ಅವ್ರ ಜೊತೆ ನಾವು ಇದ್ದಂಗೂ ಆಗುತ್ತೆ. ಹಾಗಾಗಿ ಈ ರೀತಿದೆಲ್ಲ ತುಂಬಾ ಚಿಕ್ಕ ಪುಟ್ಟ ವಿಚಾರದಲ್ಲೇ ನಾವು ಖುಷಿ ಪಡಬೇಕು ಸ್ನೇಹಿತರೆ. ಬೇರೆ ಯಾರೋ ಬಂದು ನಮಗೆ ಖುಷಿ ಪಡಿಸೋದಿಲ್ಲ, ನಮಗೆ ನಾವೇ ಖುಷಿ ಪಡ್ಕೊಳ್ಬೇಕು. ನಾವೇ ಖುಷಿ ಪಡೋದನ್ನು ನಾವೇ ಕಂಡುಹಿಡ್ಕೊಳ್ಬೇಕು ಸ್ನೇಹಿತರೆ. ನಂತರದಲ್ಲಿ ಕಡಲೆಕಾಯಿ ಹುರಿತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಳೆ ಬರ್ತಾ ಇದೆಯಲ್ವಾ, ಹಾಗಾಗಿ ಎಲ್ಲರೂ ಬನ್ನಿ ಕಡಲೆಕಾಯಿ ತಿನ್ನಿರಂತೆ. ಬಿಸಿ ಬಿಸಿ ಕಡಲೆಕಾಯಿ, ಇದ್ರ ಜೊತೆಗೆ ಒಂದು ಕಪ್ಪು ಬಿಸಿ ಬಿಸಿ ಮಸಾಲ ಟೀ ಇದ್ಬಿಟ್ಟು ಅಂತಂದರೆ ಸೂಪರಾಗಿರುತ್ತೆ ಸ್ನೇಹಿತರೆ. ಮಕ್ಕಳಿಗೆ ಹಾಗೆಯೇ ಯಜಮಾನ್ರಿಗೆ ಬಂದುಬಿಟ್ಟು ಸ್ವಲ್ಪ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ. ಇದು ಭಾನುವಾರದ್ದು ಬಂದುಬಿಟ್ಟು ಕೇಳ್ತಾಯಿದ್ರು, ಚಳಿ ಆಗ್ತಾಯಿದೆ ಸಹಿತ ಕಡಲೆಕಾಯಿ ಏನಾದರೂ ಹುರಿತೀಯೇ ನೋಡು ಅಂತೇಳಿ. ಆಯಿತು ಮಾಡಿಕೊಡ್ತೀನಿ ಅಂತ ಹೇಳಿ ಕಡಲೆಕಾಯಿ ಹುರ್ಕೊಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗೆಯೇ ಸ್ವಲ್ಪ ಶುಂಠಿ ಹಾಗೆಯೇ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಸ್ಟ್ರಾಂಗಾಗಿ ಟೀ ಮಾಡಿಕೊಟ್ರೆ ಸಖತ್ತಾಗಿರುತ್ತೆ. ಟೀ ಎಲ್ಲ ಮಾಡಿಕೊಟ್ಟಿರೋದೆಲ್ಲ ನಾನು ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ಈ ರೀತಿ ಆಗಿತ್ತು. ಖಂಡಿತವಾಗ್ಲೂ ನೀವು ಎಲ್ಲ ಒಂದು ಸಲ ರಸಮ್ ಮಾಡಿ ಹಾಗೆ ಶೇಂಗಾ ಹುರ್ಕೊಂಡು ತಿನ್ನಿ ಸ್ನೇಹಿತರೆ. ಖಂಡಿತವಾಗ್ಲೂ ನಮಗೆ ನಾವೇ ಖುಷಿ ಪಡ್ಕೊಳ್ಬೇಕು, ನಮ್ಮನ್ನು ನಾವೇ ಖುಷಿ ಪಡಿಸ್ಕೋಬೇಕು ಸ್ನೇಹಿತರೆ. ಬೇರೆ ಯಾರು ಬಂದು ನಮ್ಗೆ ಖುಷಿ ಪಡಿಸೋದಕ್ಕಾಗೋದಿಲ್ಲ ಅಲ್ವಾ ಸ್ನೇಹಿತರೆ.